ಗೈಸ್, ನಾವಿವತ್ತು ಮಾತಾಡೋಕ್ಕೆ ಹೇಳ್ತಿರೋದು ICC ಮೆನ್ಸ್ ವರ್ಲ್ಡ್ ಕಪ್ 2024 ವೆಸ್ಟ್ ಇಂಡೀಸ್ ನಡೆಯಿರುವುದು. ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿಶಿಪ್ಪಲ್ಲಿ ಇಂಡಿಯಾ ಪಳಗಲಿದೆ. ವಿರಾಟ್ ಕೊಹ್ಲಿ ಕೂಡ ಇದ್ದಾರೆ ಇದರಲ್ಲಿ. ಟೀಮ್ ಇಂಡಿಯಾ ಎದುರಿಸೋದು ಮೊದಲನೇ ಪಂದ್ಯವನ್ನು ಬಾಂಗ್ಲಾದೇಶ್ ವಿರುದ್ಧ. ಕ್ಯಾಪ್ಟನ್ ಆಗಿರೋ ಶಿಖಬ್ ಉಲ್ ಹಸನ್ ಅವರನ್ನು ಎದುರಿಸಲಿದ್ದಾರೆ. ನೇತೃತ್ವದಲ್ಲಿ ಪಳಗಿರುವ ಬಾಂಗ್ಲಾದೇಶವನ್ನು ಭಾರತ ಮೊದಲನೇ ಮ್ಯಾಚಲ್ಲಿ ಎದುರಿಸಲಿದೆ. ಬಾಂಗ್ಲಾದೇಶ್ ಟೀಮ್ ನೋಡ್ತಾ ಹೋದರೆ ಸ್ಟ್ರಾಂಗ್ ಇದೆ, ಆದರೆ ಇಂಡಿಯಾ ಟೀಮ್ ಅಷ್ಟು ಸ್ಟ್ರಾಂಗ್ ಇಲ್ಲ ಅಂತ ನಾವು ಹೇಳ್ಬೋದು. ಟೀಮ್ ಇಂಡಿಯಾ ಸ್ಟ್ರಾಂಗ್ ಆಗಿದೆ ಅನ್ನೋಕ್ಕೆ ಬೇರೆ ಮಾತಿಲ್ಲ. ಟೀಮ್ ಇಂಡಿಯಾದಲ್ಲಿ ರಾಹುಲ್ ದ್ರಾವಿಡ್ ಅಂತ ಕೋಚ್ಗಳು ಇದ್ದಾರೆ. ರಾಹುಲ್ ದ್ರಾವಿಡ್ ಮುಂಚೆ ಪಳಗಿದವರೇ ಇಂಡಿಯಾದಲ್ಲಿ ಈಗ ಹೊಸ ಪ್ಲೇಯರ್ಸ್ ಆಗಿ ಬಂದಿರೋ ಶಿವಮ್ ದುಬೆ ಅವರು ಆಡಬೇಕು ಅಂತ ಕೇಳ್ಕೊತೀವಿ. 2024 ICC ಮೆನ್ಸ್ ವರ್ಲ್ಡ್ ಕಪ್ನ ಗೆಲ್ಲಬೇಕು ಅಂತ ಟೀಮ್ ಇಂಡಿಯಾ ಪಳಗಿ ಬಂದಿದೆ. ಈಗ ನೋಡ್ತಾ ಹೋದರೆ ಟೀಮ್ ಇಂಡಿಯಾದಲ್ಲಿ ಸದ್ಯಕ್ಕೆ ಕ್ಯಾಪ್ಟನ್ ಆಗಿರೋ ರೋಹಿತ್ ಶರ್ಮಾ, ವೈಸ್ ಕ್ಯಾಪ್ಟನ್ ಆಗಿರೋ ಶುಭನ್ ಗಿಲ್ ನೋಡ್ತಾ ಹೋದರೆ ಈಗ ರಿಸರ್ವಲ್ಲಿ ಇಟ್ಟಿರೋದು ಶುಭನ್ ಗಿಲ್, ರಿಂಕು ಸಿಂಗ್, ಖಲೀಲ್ ಅಹ್ಮದ್ ಮತ್ತು ಆವೇಶ್ ಖಾನ್ರಂಥ ಪ್ಲೇಯರ್ಸ್ಗಳನ್ನ. ಈಗ ಟೀಮ್ ಇಂಡಿಯಾ ಇಬ್ಬರು ವಿಕೆಟ್ ಕೀಪರ್ಸ್ನ ತಗೊಂಡು ಹೋಗಿದೆ ಸದ್ಯಕ್ಕೆ, ಸಂಜು ಸ್ಯಾಮ್ಸನ್ ಮತ್ತು ರಿಷಬ್ ಪಂತ್ರಂಥ ಆಟಗಾರರನ್ನು. ನೀವೇ ನೋಡ್ತಿದ್ದೀರಲ್ಲ ಗಾಯ್ಸ್, 2020 ನಡೆದ ಪಾಕಿಸ್ತಾನ ಮತ್ತು ಭಾರತದ ಮ್ಯಾಚ್ನಲ್ಲಿ ಯಾವ ಥರ ಭಾರತ ಕಮ್ಬ್ಯಾಕ್ ಮಾಡಬಹುದು ಅಂತ ನೀವೇ ನೋಡ್ತಿರಲ್ಲ ಗಾಯ್ಸ್. ನೋಡ್ತಾ ಇದ್ದೀರಲ್ಲ, ಈಗ ಸ್ಟಾರ್ಟ್ ಮಾಡೋಣ ಕಮೆಂಟ್ರಿನ. ನೋಡ್ತಾ ಇದ್ದರೆ ಚಾನಲಿಗೆ ಒಂದು ಸಬ್ಸ್ಕ್ರೈಬ್ ಮತ್ತು ಮಿಸ್ಟರ್ ಹೆಚ್ಸೆನ ಶೇರ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ ಗಾಯ್ಸ್, ಈಗ ಇದರಲ್ಲಿ ಸುಮಾರು ಜನ ಪ್ಲೇಯರ್ಸ್ಗಳು ರಿಟೈರ್ಮೆಂಟ್ಗಳನ್ನ ಅನೌನ್ಸ್ ಮಾಡಾಗಿದೆ. ನೋಡ್ತಿದ್ದೀರಲ್ಲ, ನೀವು ನೋಡ್ತಾ ಇದ್ದರೆ ಒಂದು ಲೈಕ್ ಮತ್ತು ಒಂದು ಸಬ್ಸ್ಕ್ರೈಬ್ ಕೊಡಿ. ಇನ್ನಷ್ಟು ಎಕ್ಸ್ಪ್ಲೈನ್ ಮಾಡೋಕ್ಕೋಸ್ಕರ ನಾನು ಬೇರೆಯವ್ರ ಥರ ಎಕ್ಸ್ಪ್ಲೈನ್ ಮಾಡೋಕ್ಕಾಗದೇ ಇದ್ದರೂ ನಾನು ನಿಮಗೆ ಅರ್ಥ ಮಾಡೋಷ್ಟು ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡ್ತಿರಲ್ಲ ಗಾಯ್ಸ್, ಯಾವ ಥರ ಲೈನಿಗೆ ಹಾಕ್ತಾರೆ ಅಂತ. ಲೈನಿಗೆ ಹಾಕಿದ್ರೆ ಯಾವಾಗಲೂ ಮಿಸ್ ಮಾಡಲ್ಲ ಅಂತ ಹೇಳ್ತಾ ಇದ್ದೀನಿ. ಭುವನೇಶ್ವರ್ ಕುಮಾರ್ ಅವರು ಯಾವ ಥರ ಚೆನ್ನಾಗಿ ಬಿಡ್ತಾರೆ ಅಂತ ನಮ್ಮೆಲ್ಲರಿಗೂ ಗೊತ್ತು, ಆದರೆ ಈಗ ಸದ್ಯ ದಿವಸದಲ್ಲಿ ಭುವನೇಶ್ವರ್ ಕುಮಾರ್ ಅವರು ಕಾಣಿಸ್ಕೊಳ್ತಿಲ್ಲ. ಈಗ ಹೊಸ ಪ್ಲೇಯರ್ ಆಗಿ ಬಂದಿರೋ ಶಿವಮ್ ದುಬೆ, ಹರ್ಷದೀಪ್ ಸಿಂಗ್ ಹಾಗೂ ಕೆಲವೊಬ್ಬ ಪ್ಲೇಯರ್ಸ್ಗಳು ಚೆನ್ನಾಗಿ ಆಡ್ತಿದ್ದಾರೆ ಮತ್ತು ಚೆನ್ನಾಗಿ ಆಡ್ತಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಈಗ ಓಪನರ್ಸ್ ಆಗಿ ರೋಹಿತ್ ಶರ್ಮಾಗೆ ಈ ಬಾಂಗ್ಲಾದೇಶ್ ಮ್ಯಾಚ್ ಜೊತೆ ಸಾಥ್ ಕೊಡಬೇಕಾಗಿರೋದು ಯಶಸ್ವಿ ಜೈಸ್ವಾಲ್ ಅಂತ ಪ್ಲೇಯರ್ಗಳು. ಈಗ ಸದ್ಯ ಯಶಸ್ವಿ ಜೈಸ್ವಾಲ್ ಚೆನ್ನಾಗಿ ಫಾರ್ಮಲ್ಲಿದ್ದಾರೆ. ನಾವು ಬಯಸೋದು ಯಶಸ್ವಿ ಜೈಸ್ವಾಲ್ ಕೂಡ ಚೆನ್ನಾಗಿ ಆಡಬೇಕು ರೋಹಿತ್ ಶರ್ಮಾ ಜೊತೆ ಅಂತ. ಆ್ಯಸ್ ಯೂಶುವಲ್ ನಂಬರ್ 3ಯಲ್ಲಿ ವಿರಾಟ್ ಕೊಹ್ಲಿ ಅವರು ಬಂದರೆ, ನಂಬರ್ 4ರಲ್ಲಿ ಸೂರ್ಯಕುಮಾರ್ ಯಾದವ್ ಅಥವಾ ರಿಷಬ್ ಪಂತ್ ಪ್ಲೇಯರ್ಗಳು ಬರ್ತಾರೆ. ನಂಬರ್ 5ಯಲ್ಲಿ ಸಂಜು ಸ್ಯಾಮ್ಸನ್ ಬರುವ ಸಾಧ್ಯತೆಗಳು ಇದ್ದಾವೆ. ಮತ್ತು ನಂಬರ್ 6ಲ್ಲಿ ಹಾರ್ದಿಕ್ ಪಾಂಡ್ಯ ಹಾಗೂ ನಂಬರ್ 7ನಲ್ಲಿ ರವೀಂದ್ರ ಜಡೇಜಾ, ನಂಬರ್ 8ಲ್ಲಿ ಅಕ್ಷರ್ ಪಟೇಲ್, ನಂಬರ್ 9ನಲ್ಲಿ ಬೂಮ್ರಾ, ನಂಬರ್ 10ನಲ್ಲಿ ಚಹಲ್, ನಂಬರ್ 11ನಲ್ಲಿ ಕುಲ್ದೀಪ್ ಯಾದವ್, ನಂಬರ್ 12ನಲ್ಲಿ ಸಿರಾಜ್ ಮಿಯಾ ಅವರು ಬರುವ ಸಾಧ್ಯತೆಗಳು ಇದ್ದಾವೆ. ಹಾಗೂ ಶಿವಮ್ ದುಬೆ ನಂಬರ್ 13ನಲ್ಲಿ ಬಂದರೆ, ನಂಬರ್ 14ನಲ್ಲಿ ಹಾಗೆ ಕೆಲವು ಪ್ಲೇಯರ್ಗಳು ಬರುವ ಸಾಧ್ಯತೆಗಳು ಇದ್ದಾರೆ. ಆದರೆ ಒಂದು ಬೇಸರದ ಸಂಗತಿ ಏನು ಅಂದರೆ, ಈ ಸಲ KL ರಾಹುಲ್ ಅವರು ಇಲ್ಲ. ಈ ಸಲ ಎಲ್ಲ ಸೀನಿಯರ್ ಅಂಪೈರ್ಗಳೇ ಇರ್ತಾರೆ ಇದ್ದ ಮ್ಯಾಚ್ಗಳಲ್ಲಿ. ನಂತರ ಪ್ಲೇಯರ್ಗಳು ಇದ್ದಾರೆ, ರೀಸ್ ಟಾಪ್ಲಿ ಅವರೆಲ್ಲ ಇದ್ದಾರೆ. ಈಗ ಸದ್ಯದಲ್ಲಿ ಕೆಲವೊಬ್ಬರಿಗೆಲ್ಲ ಕನ್ಫ್ಯೂಸ್ ಆಗಿರುತ್ತೆ. ಈಗ ಟಾಟಾ IPL ಕೂಡ ಸದ್ಯದಲ್ಲೇ ಆಗಿದ್ದೆ, KKR ವಿನ್ ಆಗಿದೆ. ಯಾರ್ಯಾರು KKR ಫ್ಯಾನ್ಸ್ ಆಗಿರ್ತೀರೋ ಸಬ್ಸ್ಕ್ರೈಬ್ ಮಾಡಿ, ನೋಡ್ತಾ ಇರ್ತೀರಾ ಅಂತ ಹೇಳ್ತೇನೆ. ಈಗ ನಾನು ಮಾತಾಡೋಕ್ಕೆ ಹೊರಟಿರೋದು ಸುನಿಲ್ ನಾರಾಯಣ್ ಬಗ್ಗೆ. ನಿಮಗೆ ಎಷ್ಟು ಕಮೆಂಟ್ ಮೂಲಕ ತಿಳಿಸಿ ಸುನಿಲ್ ನಾರಾಯಣ್ ಯಾವ ದೇಶದವನು ಅಂತ ನೀವು ತಿಳಿಸುವುದು ನೋಡೋಣ. ಅದಾದ ಮೇಲೆ ಫೈನಲಲ್ಲಿ ಉತ್ತರ ಕೊಡ್ತೀನಿ, ಸುಮಾರು ಜನ ಮೆಸೇಜ್ ಮಾಡಿದರೆ.
ನೋಡ್ತಿದ್ದೀರಲ್ಲ ಭೂವಿ ಯಾವ ಥರ ಬಿಡ್ತಾರೆ ಅಂತ. ಭೂವಿ ಸಖತ್ತಾಗಿ ಬಿಡ್ತಾರೆ ಅಂತ ನಮ್ಮೆಲ್ರಿಗೂ ಗೊತ್ತುಂಟು. ನೋಡೋಣ ಈಗ ಯಾವ ಥರ ಆಗ್ತಿದೆ ಅಂತ. ನೀವು ತಪ್ಪನೇ ಒಂದು ಸಬ್ಸ್ಕ್ರೈಬ್ ಆದರೂ ಕೊಡಿ ಗಾಯ್ಸ್. ನಾನು ಈ ಥರನೇ ವಿಡಿಯೋ ಮಾಡಬೇಕು ಅಂತ ಆಸೆ. ನೀವು ಸಬ್ಸ್ಕ್ರೈಬ್ ಕೊಟ್ಟರೆ ಇನ್ನೂ ಮಾಡ್ಬೋದು ಅಂತ. ಆದರೆ ನೀವು ಈಗ DKನ ನೋಡ್ತಿದ್ದೀರಾ. ಈಗ ರಿಟೈರ್ಮೆಂಟ್ನ ಅನೌನ್ಸ್ ಮಾಡಿದ್ದಾರೆ. ಈಗ ಧೋನಿ ಮತ್ತು MSD ಮುಂಚೆನೇ ಬಂದಿದ್ರು. DK ಅವರು 1-2 ವರ್ಷ ಆದಮೇಲೆ ಬಂದರು. DK ಅವರಿಗೆ ಪಯಣ ಅಷ್ಟೇನು ಚೆನ್ನಾಗಿ ಸಾಗಲಿಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ DK ಲೈಫ್ ಸ್ಟೈಲ್ ಬಗ್ಗೆ ಮಾತಾಡೋಣ. ಭೂವಿ ಅವರು ಸಖತ್ತಾಗಿ ಮಾಡ್ತಿದ್ದಾರೆ. ಫಸ್ಟ್ ಬೌಲ್ ಆಗಿದೆ. ಇವರಿಗೆ ಮಾತಾಡೋದಾದರೆ ಈಗ ಬಾಂಗ್ಲಾದೇಶ್ ಟೀಮಲ್ಲಿ ಬೌಲರ್ಸ್ಗಳು ಚೆನ್ನಾಗಿದ್ದಾರೆ, ಬ್ಯಾಟರ್ಸ್ಗಳು ಚೆನ್ನಾಗಿದ್ದಾರೆ. ಆದರೆ ಟೀಮ್ ಇಂಡಿಯಾದಂಥ ಬೌಲರ್ಸ್ ಥರ ಅಲ್ಲ. ಹರ್ಷದೀಪ್ ಸಿಂಗ್ ಕೂಡ ಇದ್ದಾರೆ ಈ 2024 ಹರ್ಷದೀಪ್ ಸಿಂಗು ನೋಡಿದ್ದೀವಿ ನಾವು ವಿಕೆಟ್ ಟೇಕಿಂಗ್ ಕಾಲಮಲ್ಲಿ ಅವರೇ ಚೆನ್ನಾಗಿ ಮಾಡ್ತಿದ್ದಾರೆ. ಬಾಯ್ ಗನ್ಸ್ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್.